ಹಲೋ, ಮಂಜು ಅವರ ಮಾತಾಡೋದು? ಹಾಂ, ನಾಳೆಯಿಂದ ಕೆಲ್ಸಕ್ಕೆ ಬಂದುಬಿಡಿ. ಹೌದು, ನಾನು ಊರಿಗೆ ಬಂದಾಯಿತು. ಸರಿ, ನಾಳೆ ಮಿಸ್ ಮಾಡಬೇಡಿ. ಓಕೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹೇಳಿ, ಯಾರು ಬೇಕಾಗಿತ್ತು? ಅದು ಅ, ಈ ರೂಮ್ ಖಾಲಿ ಇದೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ನೋಡೋಣ ಅಂತ ಬಂದೆ. ಹೌದಾ? ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ರೂಮಲ್ಲಿ ನಾವು 5 ಜನ ಫ್ರೆಂಡ್ಸ್ ಇದ್ದೀವಿ. ಹೌದಾ? ಅಯ್ಯೋ, ನಾನು ಖಾಲಿ ಇದೆ ಅಂದ್ಕೊಂಡು ಬಂದಲ್ಲ. ಇಲ್ಲ ಇಲ್ಲ, ಈ ರೂಮ್ ಖಾಲಿ ಇಲ್ಲ. ಸರ್, ಇಲ್ಲೇ ಅಕ್ಕಪಕ್ಕ ಯಾವುದಾದ್ರೂ ರೂಮ್ ಖಾಲಿ ಇದೆಯಾ? ನಿಮ್ಗೆ ಏನಾದರೂ ಗೊತ್ತಾ? ಗೊತ್ತಿಲ್ಲ. ಬೇಕಾದರೆ ನಾನು ವಿಚಾರಿಸಿ ತಿಳಿಸ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ನನ್ನ ಹೆಸರು ರಾಕೇಶ್ ಅಂತ. ನಿಮ್ಮ ನಂಬರ್ ಕೊಟ್ಟಿರಿ, ನಾನೇ ನಿಮಗೆ ಫೋನ್ ಮಾಡ್ತೀನಿ. ಓಕೆ. ರಾಕೇಶ್ ಕಿರಣ್ಗೆ ತನ್ನ ಫೋನ್ ನಂಬರ್ ಕೊಡ್ತಾನೆ. ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಬರ್ತೀನಿ. ಓಕೆ ಸರ್. ಓ ಮಂಜು, ಬನ್ನಿ ಬನ್ನಿ. ಇದೇನು ಸರ್, ಬೆಳಗ್ಗೆನೆ ಕುಡಿತಿದ್ದೀರಾ? ಇದೆಲ್ಲ ಮಾಮೂಲಿ ಮಂಜು. ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೆ ನಿನಗೆ ಏನೋ ಒಂಥರ ಅನ್ನಿಸ್ತಿದೆ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಬಿಡು. ಅಂದರೆ ಅಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಕುಡಿತೀವಿ. ಅವ್ರವ್ರ ಗರ್ಲ್ ಫ್ರೆಂಡ್ಸ್ ಬಂದಾಗ ಯಾರೂ ಇಲ್ಲಿರಲ್ಲ ಅಷ್ಟೇ. ಸರಿ, ನಾನು ನಿನಗೆ ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ? ನಿಮ್ಮ ಕೆಲಸನ ನೀವು ಮಾಡ್ಕೊ ಹೋಗಿ, ನಮ್ಮ ಕೆಲಸನ ನಾವು ಮಾಡ್ಕೋತೀವಿ. ಇದೆಲ್ಲೆಲ್ಲೋ ಬಂದು ತಗ್ಲಾಕೊಂಡಲ್ಲಪ್ಪ ನಾನು. ಇಲ್ಲಿಗೆ ಬಂದಿದ್ದ ತಪ್ಪಿಗೆ ಇವತ್ತು ಒಂದು ದಿವಸ ಕೆಲಸ ಮುಗಿಸ್ಕೊಂಡು ಹೋಗೋಣ. ನಾಳೆಯಿಂದ ಈ ಕೆಲಸನೇ ಬೇಡ ನನಗೆ. ಮಂಜು, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರಿ. ಮಂಜು ಅವರೇ, ಇನ್ನೊಂದು ವಿಷಯ, ನಾನಾಗೆ ಕರೆಯೋವರೆಗೂ ನೀವು ಇಲ್ಲಿಗೆ ಬರ್ಕೊಡ್ದು. ಸರಿ ಸರ್, ಆಯಿತು. ಕಾಲೇಜ್ ಇದ್ದಿದ್ರೆ ಅದ್ರ ನೆಪ ಮಾಡ್ಕೊಂಡಾದ್ರೂ ರಾಕೇಶ್ ರೂಮ್ಗೆ ಹೋಗ್ಬೋದಾಗಿತ್ತು. ಇವಾಗ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಈಗ ಸೀದಾ ಹೋಗಿ ರೂಮಲ್ಲಿ ಕುತ್ಕೊಂಡು ಸೈಲೆಂಟಾಗಿ ಓದ್ತಿರ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಹೊರಗಡೆ ಹೋಗೋ ಥರ ಮಾಡಬೇಕು. ಹಲೋ. ಹಲೋ ಮೇಘನಾ, ತಿಂಡಿ ಆಯ್ತಾ? ಹಾಂ, ನಿಮ್ಮದು? ನಂದು ಆಯಿತು. ನಾನು ಆ ಹುಡುಗನ ರೂಮ್ ಹತ್ರ ಹೋಗಿದ್ದೆ. ಹೌದಾ? ಸಿಕ್ಕಿದ್ನ ಅವನು? ಹಾಂ, ಸಿಕ್ಕಿದ್ದ. ಅವ್ನ ಫೋನ್ ನಂಬರ್ ತೊಗೊಂಡು ಬಂದಿದ್ದೀನಿ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಆ ರೂಮಲ್ಲಿ 5 ಜನ ಹುಡುಗರು ಇದ್ದಾರೆ. 5 ಜನ ಹುಡುಗರಿಗೂ ಒಬ್ಬೊಬ್ಬರು ಗರ್ಲ್ ಫ್ರೆಂಡ್ ಇದ್ದಾರೆ. ಈ ರಾಕೇಶ್ ಗರ್ಲ್ ಫ್ರೆಂಡ್ ಮೈತ್ರಿ. ನನಗನ್ಸುತ್ತೆ ಅವ್ನು ಮೈತ್ರಿನ ನಿಜವಾಗ್ಲೂ ಪ್ರೀತಿ ಮಾಡ್ತಿಲ್ಲ ಅಂತ. ಒಂದು ಕೆಲಸ ಮಾಡು, ನೀನು ಎಲ್ಲಿದ್ಯಾ ಈಗ? ನಾನು ಸ್ವಲ್ಪ ಮನೆಗೆ ದಿನಸಿ ಬೇಕಾಗಿತ್ತು, ತಗೊಂಡು ಬರೋಣ ಅಂತ ಹೊರಟಿದ್ದೀನಿ. ಮೇಘನ, ದಿನಸಿನ ನೀನು ತರಕ್ಕೆ ಹೋಗ್ಬೇಡ, ಮೈತ್ರಿನ ಕಳಿಸೋ. ಮೈತ್ರಿನ? ಇಲ್ಲಪ್ಪ, ನನಗೆ ಭಯ ಆಗುತ್ತೆ. ಅವನೇನಾದರೂ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ರೆ? ಆ ರೀತಿ ಏನೂ ಆಗಲ್ಲ. ಯಾಕಂದರೆ ಮೈತ್ರಿ ಅವನು ಇನ್ನೂ ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದಾಳೆ. ಈಗ ನೀನೇನಾದರೂ ಅವಳನ್ನು ಹೊರಗಡೆ ಕಳಿಸಿದ್ರೆ ಅವಳು ಸೀದಾ ರಾಕೇಶ್ ರೂಮ್ ಹತ್ರ ಹೋಗ್ತಾಳೆ. ರಾಕೇಶ್ ಅವಳಿಗೆ ಏನು ಹೇಳ್ತಾನೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ಆಯಿತು. ಒಂದು ಕೆಲಸ ಮಾಡು, ಮೈತ್ರಿ ವಾಪಸ್ ಮನೆಗೆ ಬಂದಮೇಲೆ ನೀನು ನನಗೊಂದು ಮಿಸ್ಡ್ ಕಾಲ್ ಕೊಡು. ನಾನು ಏನೋ ಒಂದು ನೆಪ ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಸರಿ, ಥ್ಯಾಂಕ್ ಯು ಸೋ ಮಚ್ ಕಿರಣ್. ನನ್ನ ತಂಗಿಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ತಗೋತಿದ್ಯಲ್ಲ. ಅವಳು ನನಗೂ ತಂಗಿ ಇದ್ದಾಗೆ. ಡೋಂಟ್ ವರಿ ಮೇಘನಾ, ನಾನಿದ್ದೀನಿ. ಹಾಂ, ಇನ್ನೊಂದು ವಿಷಯ, ಅಣ್ಣ ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಓಹ್ ಹೌದಾ? ವೆರಿ ಗುಡ್. ಏನು ಕೆಲಸ? ಏನು ಅಂತ ಗೊತ್ತಿಲ್ಲ, ಸಂಜೆ ಬರ್ತಾನಲ್ಲ ಅವಾಗ ಗೊತ್ತಾಗುತ್ತೆ. ಓ ಸರಿ ಮೇಘನಾ. ಈ ವಿಚಾರ ಎಲ್ಲ ಅಮ್ಮಂಗೆ ಗೊತ್ತಾದ್ರೆ ಅಮ್ಮ ನನ್ನ ಗ್ಯಾರಂಟಿ ಬೈತಾರೆ. ಮೈತ್ರಿ, ಮೈತ್ರಿ. ಏನಕ್ಕ? ಅದು ನನಗೆ ಒಂದು 200 ಪೇಜಸ್ ನೋಟ್ಸ್ ತಂದು ಕೊಡ್ತೀಯಾ? ನೋಟ್ಸಾ? ನಿನಗೆ ಯಾಕಕ್ಕ ನೋಟ್ಸು? ಏನಕ್ಕೋ ಬೇಕು ಕಡೆ, ತಂದ್ಕೊಡು. ಸರಿ, ತಗೋ ದುಡ್ಡು.
ಇವಳು ನೋಟ್ಸ್ ತಗೊಂಡು ವಾಪಸ್ ಬಂದ್ರೆ ನೋಡೋಣ. ಮನೆಯಿಂದ ಹೇಗೆ ಆಚೆ ಹೋಗೋದು ಅಂತ ಕಾಯ್ತಿದ್ದೆ. ಈಗ ಅದಕ್ಕೊಂದು ಅವಕಾಶ ಸಿಕ್ತು. ಈಗ ಸೀದಾ ರಾಕೇಶ್ ರೂಮ್ ಹತ್ರ ಹೋಗ್ತೀನಿ. ಮೈತ್ರಿ, ಮೈತ್ರಿ ನೀನಾ? ಮೈತ್ರಿ, ನಿಂಗೋಸ್ಕರ ನಾನು ಎಲ್ಲೆಲ್ಲ ಅಲ್ದೆ ಗೊತ್ತಾ? ನೀನು ನೋಡಿದ್ರೆ ಊರಿಗೆ ಬಂದ್ಬಿಟ್ಟಿದ್ಯಾ. ಏನು, ನಾನು ಊರಿಗೆ ಬಂದ್ಬಿಟ್ನಾ? ರಾಕೇಶ್, ನನ್ನ ಬಿಟ್ಟು ನೀನ್ ತಾನೇ ಊರಿಗೆ ಬಂದಿದ್ದು? ಇಲ್ಲ ಮೈತ್ರಿ, ಇಲ್ಲ, ನಾನು ನಿನಗೋಸ್ಕರ ತುಂಬ ಹೊತ್ತು ಕಾದೆ. ಸಾಕು ರಾಕೇಶ್, ಇನ್ನೂ ನೀನು ಸುಳ್ಳು ಹೇಳಿ ನನ್ನ ನಂಬಿಸೋ ಅವಶ್ಯಕತೆ ಇಲ್ಲ. ನನಗೆಲ್ಲ ನಿಜ ಗೊತ್ತಾಗಿದೆ. ಮೈತ್ರಿಗೆ ರಾಕೇಶ್ ಬಗ್ಗೆ ಏನೂ ಗೊತ್ತಾಗಿರಲ್ಲ. ಅವಳು ಸುಮ್ಮನೆ ಆ ರೀತಿ ಹೇಳ್ತಾಳೆ. ಆದರೆ ರಾಕೇಶ್ ಇವಳಿಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ತಿಳ್ಕೊಂಡು ತನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತಾನೆ. ಓ, ಗೊತ್ತಾಯ್ತಾ? ಮತ್ತೆ ಇಲ್ಲಿವರೆಗೂ ನನ್ನ ಹುಡ್ಕೊಂಡು ಯಾಕೆ ಬಂದೆ? ನಿನ್ನ ನಾನು ಯೂಸ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಾಯ್ತು. ಇನ್ನು ನನಗೂ ನಿನಗೂ ಸಂಬಂಧ ಇಲ್ಲ. ಇಲ್ಲಿಂದ ಹೋಗ್ತಾ ಇರು. ಅಂದ್ರೆ ಅಂದ್ರೆ ನೀನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ಲಿಲ್ವಾ? ನೀನೇ ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದ್ಮೇಲೆ ಮತ್ತೆ ನಾನು ಲವ್ ಮಾಡ್ತಾ ಇಲ್ವಾ ಅಂತ ಯಾಕೆ ಕೇಳ್ತಾ ಇದ್ಯಾ? ನಿಜಕ್ಕೂ ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ರಾಕೇಶ್. ನೀನು ಗೋವಾದಲ್ಲಿ ನನ್ನ ಒಬ್ಬಳನ್ನ ಬಿಟ್ಟು ಬಂದಿಯಲ್ಲ, ಆ ಕೋಪಕ್ಕೆ ಆ ರೀತಿ ಅಂದೆ. ಆದರೆ ಇವಾಗ ನನಗೆ ಗೊತ್ತಾಗ್ತಿದೆ ನಿನ್ನ ನಿಜವಾದ ಬಣ್ಣ ಏನು ಅಂತ. ಮೈತ್ರಿ, ಮೈತ್ರಿ, ಅದು ನೀನು ಏನು ಮಾತಾಡಬೇಡ. ನನಗೇನು ಮಾಡಬೇಕು ಅಂತ ಗೊತ್ತು. ಓ, ಏನು ಮಾಡ್ತೀಯಾ? ನೀನು ಇಲ್ಲಿಂದ ಆಚೆ ಹೋದರೆ ತಾನೇ ಏನಾದರೂ ಮಾಡೋಕ್ಕೆ ಸಾಧ್ಯ. ನೀನು ನೀನು ಇಷ್ಟೊಂದು ಕೆಟ್ಟವನ? ಹೋಗಿ ಹೋಗಿ ನಾನು ನಿನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಂಡಲ್ಲ. ಇವಾಗ ನಾನು ತಲೆ ಎತ್ಕೊಂಡು ತಿರುಗಾಡೋದು ಹೇಗೆ? ನೀನು ತಲೆ ಎತ್ಕೊಂಡು ತಿರ್ಗಾಡೋ ಅಷ್ಟು ಮಾನ ಎಲ್ಲಿಟ್ಕೊಂಡಿದ್ಯಾ ಮೈತ್ರಿ? ನಿನ್ನ ಮಾನ ಮರ್ಯಾದೆಯೆಲ್ಲ ಗೋವಾದಲ್ಲೇ ಹೊರಟೋಯ್ತು. ನಾನು ನಿನ್ನ ಅಂದ್ರೆ ಅಂದ್ರೆ ನೀನು ಏನು ಹೇಳ್ತಿದ್ಯಾ? ಏನಿಲ್ಲ ಮೈತ್ರಿ, ನೀನು ಜ್ಯೂಸ್ ಕೇಳ್ತಿಲ್ಲ. ಆ ಜ್ಯೂಸಲ್ಲಿ ನಾನು ನಿದ್ರೆ ಮಾತ್ರೆಗಳನ್ನು ಬೆರೆಸಿದ್ದೆ. ನಿನಗೆ ಆ ಜ್ಯೂಸ್ ಕುಡಿದ ತಕ್ಷಣ ಒಳ್ಳೆ ನಿದ್ದೆ ಬಂತು. ನಾನು ನಿನ್ನ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸಿ. ನೀನು ಒಬ್ಬ ಮನುಷ್ಯನ? ಬಿಡು ಮೈತ್ರಿ, ಬಿಡು ನನ್ನ. ರಾಕೇಶ್ ಅವಳನ್ನ ಜೋರಾಗಿ ತಳ್ಳಿಬಿಡ್ತಾನೆ. ಮೈತ್ರಿ ಕೆಳಗಡೆ ಬಿದ್ದೋಗ್ತಾಳೆ. ಅಯ್ಯೋ, ಇವಳು ಕೆಳಗಡೆ ಬಿದ್ದೋದ್ಲಲ್ಲ, ಏನು ಮಾಡೋದೀಗ? ಮೈತ್ರಿ, ಮೈತ್ರಿ, ಏನಪ್ಪ ಮಾಡೋದೀಗ? ಯಾರಾದರೂ ಬಂದು ನೋಡಿದ್ರೆ ನನ್ನ ಮೇಲೆ ಬರುತ್ತೆ. ಹಾಂ, ಹೇಗೋ ಇಲ್ಲಿ ಮಂಜು ಇದ್ದಾನೆ. ಯಾರಾದರೂ ಬಂದು ನೋಡಿದ್ರೆ ಮಂಜು ಸಿಕ್ಕಾಕೋತಾನೆ. ಅಂದಮೇಲೆ ಮಂಜುನೇ ಮೈತ್ರಿಗೇನೋ ಮಾಡಿದ್ದಾನೆ ಅಂತ ಎಲ್ಲರೂ ಅನ್ಕೋತಾರೆ. ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು. ತಕ್ಷಣ ರಾಕೇಶ್ ಅಲ್ಲಿಂದ ಹೊರಟೋಗ್ತಾನೆ. ಯಾಕೆ ಮೈತ್ರಿ ಇಷ್ಟೊತ್ತಾದರೂ ಬರಲೇ ಇಲ್ಲ? ಕಿರಣ್ಗೆ ಫೋನ್ ಮಾಡೋಣ. ಹಲೋ ಹಲೋ ಕಿರಣ್, ನೀನು ಹೇಳ್ದಂಗೆ ಮೈತ್ರಿನ ಅಂಗಡಿ ಕಳಿಸಿದ್ದೆ. ಅವಳು ಇಷ್ಟೊತ್ತಾದರೂ ಬಂದೇ ಇಲ್ಲ. ಮೋಸ್ಟ್ಲಿ ಅವಳು ಒಂದು ರೂಮ್ ಹತ್ರ ಹೋಗಿರ್ತಾಳೆ ಅನ್ಸುತ್ತೆ. ಸರಿ ಬಿಡು, ನಾನೇ ಹೋಗಿ ನೋಡ್ತೀನಿ. ಸರಿ, ಸ್ವಲ್ಪ ಬೇಗ. ಹಾಂ. ಮೈತ್ರಿ, ಮೈತ್ರಿಗೆ ಏನಾಯ್ತು? ಒಳಗಡೆ ಯಾರಾದರೂ ಇದ್ದೀರಾ? ಯಾರಿದ್ದೀರಾ ಒಳಗಡೆ? ಸ್ವಲ್ಪ ಬೇಗ ಬನ್ನಿ. ಮಂಜು, ಮಂಜು, ನೀವೇನಿಲ್ಲಿ? ಅದಿರಲಿ, ಮೈತ್ರಿಯ ಕೆಳಗಡೆ ಬಿದ್ದೋಗಿದ್ದಾಳೆ. ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಅದನ್ನೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನೀವೇನಿಲ್ಲಿ? ನಾನು ಇಲ್ಲೇ ಕೆಲ್ಸಕ್ಕೆ ಸೇರಿರೋದು. ಏನು? ಇಲ್ಲ. ಹೌದು, ರಾಕೇಶ್ ಅವರೇ ಬಾಸು. ಮಂಜು ಅವರೇ, ನಿಮ್ಮ ತಂಗಿ ಈ ರೀತಿ ಸ್ಥಿತಿಗೆ ಬರೋಕ್ಕೆ ಅವನೇ ಕಾರಣ. ಏನು ಹೇಳ್ತಾ ಇದ್ದೀರಾ ನೀವು? ನನಗೆ ಒಂದು ಅರ್ಥ ಆಗ್ತಿಲ್ಲ. ನೋಡಿ, ನೀವು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಬನ್ನಿ. ನಾನು ಮೈತ್ರಿನ ಕರ್ಕೊಂಡು ಹೋಗಿರ್ತೀನಿ. ನೀವು ಸಾಯಂಕಾಲ ಕೆಲಸದಿಂದ ಹೊರಡಬೇಕಾದ್ರೆ ನಾಳೆಯಿಂದ ನನಗೆ ಕೆಲಸ ಬೇಡ ಅಂತ ಕಡಾಖಂಡಿತವಾಗಿ ಹೇಳಿ ಬಂದ್ಬಿಡಿ. ಹೌದು, ನೀವು ಹೇಳ್ತಿರೋದು ಸರಿ. ನಾನು ಹಾಗೆ ಹೇಳ್ತೀನಿ.
ನೀವು ಮೈತ್ರಿನ ಮೊದಲಿನಿಂದ ಕರ್ಕೊಂಡು ಹೋಗಿ. ಈ ಜಾಗ ಸರಿ ಇಲ್ಲ. ಕಿರಣ್ ಮೈತ್ರಿನ ಸೀದಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಸಾಯಂಕಾಲ ಆಗ್ತಿದ್ದಂಗೆ ಮಂಜು ರಾಕೇಶ್ಗೆ ಫೋನ್ ಮಾಡ್ತಾನೆ. ರಾಕೇಶ್ ಸೀದಾ ರೂಮ್ ಹತ್ರ ಬರ್ತಾನೆ. ಆದ್ರೆ ಅಲ್ಲಿ ಮೈತ್ರಿ ಇರಲ್ಲ. ಅವನಿಗೆ ಶಾಕ್ ಆಗುತ್ತೆ. ಅಯ್ಯೋ, ಮೈತ್ರಿ ಇಲ್ಲೋದ್ಲು. ಇವನೇನಕ್ಕೆ ನನಗೆ ಫೋನ್ ಮಾಡಿದ್ದ? ಕೇಳೋಣ. ಮಂಜು ಅವರೇ, ಏನು ಫೋನ್ ಮಾಡಿದ್ರಲ್ಲ? ಸರ್, ಇವತ್ತೇ ನನ್ನ ಡ್ಯೂಟಿ ಮುಗೀತು, ಅದಕ್ಕೆ ಫೋನ್ ಮಾಡಿದ್ದೆ. ಹಾಗಾ? ನನ್ನ ಹುಡ್ಕೊಂಡು ಯಾರಾದರೂ ಬಂದಿದ್ರಾ? ಗೊತ್ತಿಲ್ಲ ಸರ್, ನೀವೇ ಹೇಳಿದ್ರಲ್ಲ ನಾನು ಕೂಗೋವರೆಗೂ ನೀವು ಆಚೆ ಬರಬೇಡಿ ಅಂತ. ಯಾರು ಬಂದಿದ್ರೋ ಗೊತ್ತಿಲ್ಲ. ನನ್ನ ಪಡಿಗೆ ನಾನು ಕೆಲಸ ಮಾಡ್ಕೊಂಡು ಒಳಗಡೆ ಇದ್ದೆ. ಒಳ್ಳೇದಾಯ್ತು ಬಿಡಿ. ಸರಿ, ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡಿ. ಸರ್, ಇವತ್ತಿನ ಕೆಲಸಕ್ಕೆ ದುಡ್ಡು ಕೊಟ್ಬಿಡಿ. ಅಯ್ಯೋ, ನಿಮಗೆ ತಿಂಗಳಿಗೆ ಒಟ್ಟಿಗೆ ಸಂಬಳ ಕೊಡ್ತೀನಿ. ಇಲ್ಲ ಸರ್, ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಏನು, ನಾಳೆಯಿಂದ ಕೆಲ್ಸಕ್ಕೆ ಬರಲ್ವಾ? ಯಾಕೆ? ಯಾಕೋ ನನಗಿಲ್ಲಿ ವಾತಾವರಣ ಇಷ್ಟ ಆಗ್ತಾ ಇಲ್ಲ. ಇವತ್ತಿನ ದುಡ್ಡು ಕೊಟ್ಬಿಡಿ, ನಾನು ಹೋಗ್ತೀನಿ. ಕೆಲಸ ಬೇಕು ಅಂತ ಕೇಳ್ಕೊಂಡು ಬಂದಿದ್ದು ನೀನು ತಾನೆ. ಅಂದಮೇಲೆ ನೆಟ್ಟಗೆ ಕೆಲಸ ಮಾಡೋದು ಕಲ್ತ್ಕೋಬೇಕು. ಒಂದು ದಿವಸ ಕೆಲಸ ಮಾಡಿ ನಾಳೆಯಿಂದ ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೋಡಿ ಸರ್, ನನಗೆ ಯಾಕೋ ಇಲ್ಲಿ ಕೆಲಸ ಇಷ್ಟ ಆಗ್ತಿಲ್ಲ, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ರಾಕೇಶ್ಗೆ ಸಿಟ್ಟು ಬರುತ್ತೆ. ಅವನು ಮಂಜುನ ಚೆನ್ನಾಗಿ ಹೊಡಿತಾನೆ. ದುಡ್ಡು ಇಲ್ಲ, ಏನೂ ಇಲ್ಲ, ತಿರುಗಿ ನೋಡ್ದಂಗೆ ಹೋಗ್ತಾ ಇರೋ ಅಷ್ಟೇ. ಮಂಜು ಏನು ಮಾತಾಡದೆ ಅಲ್ಲಿಂದ ಹೋಗ್ತಾನೆ. ಹಲೋ, ಏನು ಮೈತ್ರಿ ಹಾಸ್ಪಿಟ್ಲಲ್ಲಿ ಇದ್ದಾಳ? ಏನಾಯ್ತು ಅವಳಿಗೆ? ಮಂಜು ಬಾಯಲ್ಲಿ ಮೈತ್ರಿ ಹೆಸರು ಕೇಳಿ ರಾಕೇಶ್ಗೆ ಶಾಕ್ ಆಗುತ್ತೆ. ಇದೇನು ಇವನು ಮೈತ್ರಿ ಅಂತ ಹೇಳ್ತಾ ಇದ್ದಾನೆ? ಮೈತ್ರಿ ಹಾಸ್ಪಿಟ್ಲಲ್ಲಿ ಇದ್ದಾಳ ಅಂದರೆ ಅವಳಿಗೆ ಏನಾಯಿತು? ಅವಳನ್ನು ಯಾರು ಕರ್ಕೊಂಡು ಹೋದ್ರು? ಏನು ಮಾಡೋದೀಗ? ಮೈತ್ರಿಗೆ ಏನಾಗಿರುತ್ತೆ? ರಾಕೇಶ್ ಮುಂದಕ್ಕೆ ಏನು ಮಾಡ್ತಾನೆ, ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.